ಈಗ ನಾವು ಅಳಮಲ್ಗೆ ಗ್ರಾಮದಲ್ಲಿರ್ತಕ್ಕಂಥ ವೀರ್ಗಲ್ಲು ವನದಲ್ಲಿದ್ದೀವಿ. ನೀವು ನೋಡ್ಬೋದು ಇವೆಲ್ಲ ವಿಜಯನಗರ ಕಾಲಕ್ಕೆ ಸೇರಿದಂತಹ ವೀರ್ಗಲ್ಲು ಮತ್ತೆ ವೀರಮಾಸ್ತಿ ಗಲ್ಲುಗಳು. ನಿಮಗೆ ಗೊತ್ತು, ಈ ಅಳಮಲ್ಗೆ ಗ್ರಾಮ ವಿಜಯನಗರ ಕಾಲದಲ್ಲಿ ಹುಲಕಡಿ ನಾಡ ಪ್ರಭುಗಳಿಗೆ ಸೇರಿದಂತಹ ಕಟ್ಟಕಡೆಯ ಗ್ರಾಮ ಅಳಮಲ್ಗೆ ಗ್ರಾಮ. ಇದು ಈ ಹುಲಕಡಿ ನಾಡ ಪ್ರಭುಗಳಿಗೂ ಮತ್ತೆ ದೊಡ್ಡಬಳ್ಳಾಪುರದ ಪಾಳ್ಯಗಾರರಿಗೂ ಯುದ್ಧ ಆದಾಗ ಆ ಯುದ್ಧದಲ್ಲಿ ಭಾಗವಹಿಸಿ ಮಡಿದಂತಹ 16 ವೀರರ ಶಿಲ್ಪಗಳಿಗೂ ಅವೇ ಈ ವೀರ್ಗಲ್ಲುಗಳು. ನೋಡ್ಬೋದು ಇಲ್ಲೊಂದಿದೆ ವೀರಮಾಸ್ತಿ, ವೀರಮಾಸ್ತಿ ಜೊತೆಲಿರುವಂತ ವಿಜಯನಗರ ಕಾಲಕ್ಕೆ ಸೇರಿರುವಂತದ್ದೇ. ಇದು ಸಹ ವೀರಮಾಸ್ತಿ ಗಲ್ಲು, ಇದು ವೀರಮಾಸ್ತಿನೇ. ನೀವು ನೋಡ್ಬೋದು ವಿಜಯನಗರ ಕಾಲಕ್ಕೆ ಸೇರಿರುವಂತದ್ದು. ಇದೊಂದು ಅದ್ಭುತವಾದಂತ ಶಿಲ್ಪ ಕಡಿದಿರುವಂತದ್ದು ನಾವು ನೋಡಬಹುದು. ಇದು ವಿಜಯನಗರ ಕಾಲಕ್ಕೆ ಅಂದ್ರೆ ಹುಲಕಡಿ ನಾಡ ಪ್ರಭುಗಳ ಕಾಲದಲ್ಲಿ ಇವರೆಲ್ಲ ಸೈನಿಕರಾಗಿದ್ದಂಥವ್ರು ಯುದ್ಧದ ಸಮಯದಲ್ಲಿ ಮಡ್ದಿರೋಂಥದ್ದು. ಆ ಟೈಮಲ್ಲಿ ಹಾಕಿರೋಂಥ ಎಲ್ಲ ಈ ವೀರಗಲ್ಲುಗಳನ್ನ ನೋಡ್ಬೋದು ನಾವು. ಇಲ್ಲಿ ಒಂದಿದೆ ನೋಡಿ ವೀರಮಾಸ್ತಿ ನೋಡಿ, ಇಲ್ಲೊಂದಿದೆ ವೀರ ಇಬ್ಬರ ಮಡದಿಯರ ಜೊತೆ ಇರೋವಂಥದ್ದು. ಅವ್ನಿಗೆ ಇಬ್ಬರ ಹೆಂಡ್ತಿದಿರೋ, ಇಬ್ಬರು ಮಡದಿಯರ ಜೊತೆ ಇರೋವಂಥದ್ದು. ಇಲ್ಲೊಂದಿದೆ ಇಲ್ಲಿದೆ. ಇದು ವೀರಮಾಸ್ತಿ, ಎಲ್ಲ ವೀರಮಾಸ್ತಿ ಗಲ್ಲುಗಳೇ. ಇಲ್ಲ ನೋಡಿ ವಿಜಯನಗರ ಕಾಲದ ವಸ್ತ್ರ ವಿನ್ಯಾಸವನ್ನು ನೀವು ಗಮನಿಸಬಹುದು. ಇಲ್ಲೂ ಇದಷ್ಟೇ, ಎಲ್ಲ ವೀರಮಾಸ್ತಿ ಗಲ್ಲುಗಳೇ. 1 2 3 4 ಸುಮಾರು 20ಕ್ಕೂ ಹೆಚ್ಚು ವೀರಮಾಸ್ತಿ ಗಲ್ಲುಗಳನ್ನ ನಾವು ನೋಡ್ಬೋದು. ಇಲ್ಲಿ ಎಲ್ಲ ಹುಲಕಡಿ ನಾಡ ಪ್ರಭುಗಳ ಪರವಾಗಿ ದೊಡ್ಡಬಳ್ಳಾಪುರದ ಪಾಳ್ಯಗಾರರ ವಿರುದ್ಧವಾಗಿ ಹೋರಾಟ ಮಾಡಿ ಮಡದಿರೋಂತಹ ವೀರರ ಶಿಲ್ಪಗಳು, ಅವರ ಸ್ಮಾರಕ ಶಿಲ್ಪಗಳು ಈ ವೀರಗಲ್ಲುಗಳು. ಇಲ್ಲೊಂದಿದೆ ನೋಡಿ, ಇದು ವೀರಮಾಸ್ತಿಗಲ್ಲೇ. ಇಲ್ಲೂ ಒಂದಿದೆ. ಇಲ್ಲೊಂದು ಮಂಟಪ ಇತ್ತು, ಅದು ಬಿದ್ದೋಗಿದೆ ಈಗ. ಇದೇ ಗ್ರಾಮದವರಾದಂತಹ ವೆಂಕಟೇಶ್ ಮೂರ್ತಿಗಳು ಇದನ್ನ ಈ ಜಾಗನ ಶುಭ್ರ ಮಾಡಿ ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅವ್ರನ್ನ ನಂಬಿಕೊಂಡು ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದೀವಿ. ನೀವು ಈ ಕೆಲಸ ಮಾಡ್ಲೇಬೇಕು. 100ಕ್ಕೆ 200% ಮಾಡ್ತಿದ್ವಿ, ಮಾಡಿ ಕೊಡ್ಬೇಕು. ಇದು ನಿಮ್ ಊರಿನ ಆಸ್ತಿ ರೀ. ನೀವು ಮಾಡಿದ್ರೆ ಇನ್ನು ನಾನಾ ಬಂದ್ ನೀವೇ ಮಾಡ್ಬೇಕು. ಇದು ನಿಮ್ ಊರಿನ ಆಸ್ತಿ, ಚರಿತ್ರೆ ಹೇಳುವಂತ ಕಲ್ಲುಗಳು. ಇದನ್ನ ನೀವು ಕಾಪಾಡ್ಕೊಂಡ್ಲೇಬೇಕು.